ತಂಗಿರ ಅಂತಂಗಳು ಎಷ್ಟು ಜನ ಮಾತಾಡ್ತಾ ಇರ್ರಿ ಹೇಳ್ರಿ ಅದು ಎಷ್ಟು ಜೋರಾಗಿ ಒಂಚೂರು ಮಾತಾಡಿ ಬರೀ ಹಿರಿಯ ಹೆಂಡತಿ ಮಕ್ಕಳು ಹೇಳ್ಬೇಕಾ ಚಿಕ್ಕ ಹೆಂಡತಿ ಮಕ್ಕಳು ಅಷ್ಟ್ರದ್ದು ಹೇಳ್ರಿ ಹಿರಿಯ ಹೆಂಡತಿ ಮಕ್ಕಳದ ಹೇಳ್ರಿ ಅವ್ರು 3 ಗಂಡು ಮಕ್ಕಳು 3 ಹೆಣ್ಮಕ್ಳು 6 ಜನ ಅದ ಈಗ ಮತ್ತೆ ಲಗ್ನ ಆತ ನಮ್ಮಪ್ಪ ಅವ್ರ ಹೊಟ್ಟೆ 9 ಮಂದಿ ಅದ ಒಂಚೂರು ಜೋರಾಗಿ ಹೇಳು 9 ಮಂದಿ ಅದಾರ ಅವ್ರ ಹೊಟ್ಟೆ 6 ಮಂದಿ ಗಂಡು ಮಕ್ಕಳು 1 ಹೆಣ್ಮಕ್ಳು ಹೇಳ್ರಿ ಮಂದಿ ತಂಗಿ ಮನೆಗೆ ಬಂದದ್ದು ಕಾಶಿ ಯಾತ್ರೆ ಹೋಗಿದ್ದು ನಿಮ್ಮ ಅತ್ತೆ ದೊಡ್ಡವನ ಅವ್ರದ್ದೆಲ್ಲ ಹೇಳಿ ಅದಕ್ಕೆ ಏನು ಮಾಡ್ತಿದ್ವಿ ಹೇಳ್ರಿ ಹೇಳ್ರಿ ತಂಗಿ ಸುದ್ದಿ ಹೇಳ್ರಿ ಏನಾಗಿ ಹೋಗಿ ಮಾಡ್ದಂತಾರಲ್ಲ ಅಪ್ಪರ ಮನೆ ಸುದ್ದಿನ ಹೇಳ್ರಿ ದೊಡ್ಡಣ್ಣ ಒಂದು ಸಾಲಿ ಕಲಿತ 7ನೇ ತನಕ ಕಂಸ ಮಾಡಿ 2ನೇ ಸಾಲಿ ಓದಿದ್ದ ಅವನು ನೌಕರಿಗೆ ಹೋದ 3ನೇದನ ಅವನು ಓದ್ಕೊಂಡಿದ್ದ ನೌಕರಿಗೆ ಬಿಟ್ಟು ಹೆಂಡತಿ ಮನೆಗೆ ಕಳಿಸ್ತಾರ ಅಂತಂದು ಅವ್ನು ಕಂಪ್ಟಕ್ಕೆ ನಿಂತ್ಕೊಂಡ ಊರಲ್ಲಿ ಅವ್ರು ಬಿಡಲೇ ಎಲ್ಲ ಹಿಂದಗಡೆಗೆ ಮಗನ ಮಾಡಿಕೊಡೋದಿಲ್ಲ ಅಂತ ಬಕ್ಷಿಸಿ ಅಂತ ಮಾಡಿಕೊಟ್ರು ಹೆಣ್ಣಿನ ಮನೆ ಸ್ವಾತಂತ್ರ್ಯ ಆಮೇಲೆ ನಿಮ್ಮ ತಂಗಿ ಮಗ ಬೆಂಗಳೂರಿಗೆ ಹೋಗಿದ್ದು ತಂಗಿ ಮಗ ಕೊಟ್ಟಿದ್ದಾರೆ ಹೇಳ್ರಿ ತಂಗಿ ಮಕ್ಕಳು ಸರಿ ಈಗ 5 ಮಂದಿ ಅದ ಒಬ್ಬರು ಅಜ್ಜನ ಸುದ್ದಿ ಹೇಳ್ರಿ ಅಜ್ಜನ ಸುತ್ತ ಮುಗಿಸಿ 4ನೇ ಹಾಕಿದ್ರು ಒಂದು 8 ದಿನದಾಗ ನಮ್ಮ 30 ದಿವಸ ಬಿಡ್ತೀವಿ ಆಮೇಲೆ ಅವ್ರು 15 ವರ್ಷದಾಗ ಮದುವೆ ಮಾಡಿದ್ರು ಮನೆಯಾಗನ ಓದ್ಕೊಂಡು ಬಿಡ್ತಾರೆ ಮನೆ ಭಾಳ ಆಮೇಲೆ ಅಜ್ಜ ಹೆಂಗೆ ಸಿಗ್ತೀನಿ ನಿಮಗೆ ಅದೊಂದು ಬರೀ 7ನೇ ಪಾಸ್ ಆಗಿದ್ರು ಅವಾಗ ಕರ್ದು ನೌಕರಿ ಕೊಟ್ಟಿದ್ವಿ ಅವಾಗ ಓದ್ತವ್ರು ಇರಲಿಲ್ಲ ಕರ್ದು 7ನೇ ಕರ್ದು ಅವ್ರು ನೌಕರಿ ಕೊಟ್ಟರು ಯಜಮಾನ ಅವ್ರು ನೌಕರಿ ಮಾಡೋದು ಚೆನ್ನಾಗಿ ನೋಡ್ಕೊಳೋದು ಅಜ್ಜ ನೋಡ್ಕೊಂಡ ಮಟ್ಟಿಗೆ ಅವರಷ್ಟು ಯಾರು ಮಾಡೋದಿಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಭಾಳ ಚೆನ್ನಾಗಿ ಮತ್ತೆ ಅಜ್ಜ ದುಡ್ಡೆಲ್ಲ ತಂದು ಕೊಡೋದಾ ದುಡ್ಡು ಯಾಕೆ ನಿಮಗೆ ಖರ್ಚಿಗೆ ಯಾತಕ್ಕಾರ ಊರು ಕೇರಿಗೆ ಹೋಗ್ಬೇಕು ಅಂದ್ರೆ ನಾವು ಊರಿಗೆ ಕಳಿಸಿಲ್ಲ ನಾನು ಯಾವ ಊರಿಗೆ ಮನೆಗೆ ಕಳಿಸಿಲ್ಲ ನನಗೆ ಸುಖ ಆಗೈತೆ ಒಂದೊಂದು ಅಂತ ಮನೆಗೆ ಒಳಗೆ ಊಟ ಕಷ್ಟ ನೀಡ್ಬೇಕು ಹೊರಗಿನ ಮನೆಗೆ ತಾವು ನೀಡ್ಬೇಕು ಅಷ್ಟೇ ಅಷ್ಟೇ ಮತ್ತೆ ಮಕ್ಕಳು ಏನು ಓದಿದ್ದಾರೆ ನಿಮ್ಮ ಮಕ್ಕಳು ಅಣ್ಣ ಹೇಳಿದ್ನಲ್ಲ 3 ಗಂಡು ಮಕ್ಕಳು ಇತ್ತಾಕಿ 9 ಮುಗಿಸಿ 2ನೇದಕ್ಕೆ ಹಿರಿಯಕ್ಕಿಂತ ಆಕೆನ ಶಾಲೆಗೆ ಕಲೀಲಿಲ್ಲ ಇಲ್ಲ ಒಂದು 2ನೇ ಫಸ್ಟ್ ಅದು ಹಂಗೆ ಬಿಟ್ಬಿಟ್ಟು ಹಿರಿಯ ಮಕ್ಕಳು ಮತ್ತು 2ನೇ ಮಗಳು ಆಕೆ ಕಲ್ತದ್ಲು SLC ಮುಗಿಸಿದ್ರು ಏನು ಮಾಡಿಲ್ಲ ಜಾಸ್ತಿ ಅಲ್ಲಿ ಸ್ವಾದ್ರತ್ತಿ ಮನೆಗೆ ಹೋಗಿ ಅಲ್ಲಿ ಕಲ್ತಿದ್ಲು ಸ್ವಾದ್ರ ಮಾವಿದ್ರು ಅಲ್ಲಿ ಕಲ್ತಿದ್ಲು ಮಾಸೂರು ಯತ್ನಳ್ಳಿ ಅಂತ ಇತ್ತು ಅದು ಕಲ್ತು ಇನ್ನು ಬೇಕಿ ಆಕೆ 4ನೇ ಕ್ಲಾಸ್ ಮಾಡಿದ 3ನೇ ಹೆಣ್ಮಗಳು ಈ ಚಿಕ್ಕಕ್ಕೆ ಓದಿದ ನೌಕರಿ ಮಗ ಯಾವ ನಿಮ್ಮ ಮಗ ಓದಿದ್ದು ಈಗ ಅವ್ನು ವಕೀಲ್ ಗೊತ್ತು ಸಂಕಲ್ ವಕೀಲಿಕೆ ಮಾಡೋಕೆ ಅದ್ರ ಕೆಲಸ ಒಂದು ಮಾತಾಡ್ತು ಹೋಗೈತಿ ಒಂದು ಅಂಗಡಿ ನಡೆಸಿದ್ರು ಅವರು ಮೆಣಸಿನ್ಕಾಯಿನ ಅಂಗಡಿ ಅಂದ್ರೆ ಅಡುಗೆಯಲ್ಲಿ ಅಲ್ಲಿ ಕಟ್ಸಿದ್ದೆಲ್ಲ ಬಾಡಿಗೆ ತಗೊಂಡು ಅವ್ರು ಇದ್ದಂಗೆ ಕಟ್ಸ್ಕೊಂಡು ಸೊಸೆ ಓದಿತಾ ಅಕ್ಕಿ ಓದಿದಾರ ಅವ್ನು ಹೇಳ್ತು ಓದಿದಾರ ಏನು ಓದಿದ್ದಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರ ಈಗಿನ ಮೊದಲಂಗೆ ಯಾರು ನೋಡ್ಕೊಳಲ್ಲ ಈಗಿನ ಮನೆ ನೋಡ್ಕೊಂಡು ದೇವರೇ ಕಾಪಾಡ್ತಾನೆ ಯಾರನ್ನ ನಾನು ದೇವ್ರು ಕಾಪಾಡ್ತಾನೆ ದೇವರೇ ಕಾಪಾಡೋದು ಊಟಕ್ಕೆ ನೀರಿದ್ದೇನು ಸುಖ ಬರ್ತೈತೆ ಅಂತ ಹೇಳಿದ್ರು ಊಟಕ್ಕೆ ನೀರಿದ್ದು ದೇವ್ರು ನಾನು ಕಾಪಾಡ್ಕೊಂಡು ಮುಂದೇನು ಮುಂತಂಗ ಮತ್ತೊಂದು ಹಾಸ್ಯಾಗ ಹೋಗ್ಬೇಕು ಅನ್ನೋದು ಅದು ಒಂದು ಐತೆ ನಿರ್ಧಾರ ಅದು ಒಂದು ಒಯ್ದಿದ್ದು ಅಲ್ಲ ಲಾಸ್ಟಿಗೆ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ದಿವ್ಸ ಹಾಕ್ಯಂತ ತಗೊಂಡು
86 ವರ್ಷ. ಇನ್ನೂ ಎಷ್ಟು ವರ್ಷ ಇನ್ನೂ ಐತಿ ಅಂತ ಹೇಳ್ತಾರೆ. ಆಯ್ತು ಏನು ಐತೆ ದೇವ್ರ ಕಡೆ ಐತಂತ ಆಯ್ತು. ಐತಂತ ಹಾಂ, ಆರೋಗ್ಯ ಚೆನ್ನಾಗೈತೆ. ಮಾಡ್ತಾರೆ. ಆರೋಗ್ಯ ನಿಮಗೆ ಆರೋಗ್ಯ ಚೆನ್ನಾಗೈತಾ? ಮಣಿಪಾಲ್ ಹೋಗ್ಬೇಕು ಅಂತಿದ್ರಲ್ಲ? ಹೋಗಿ ಬಂದೆ. ಹಾಂ ಹೋಗಿ ಬಂದ್ರೆ ಅದೇನು ಗುಣ ಆಗಿಲ್ಲ ಅದು ಉರಿಯೋದು. ಹಾಂ ಬಟ್ ನಿನ್ನೇನು ಮಂದಿಯವ್ರಿಗೆ ಮಾತ್ರ ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಾಂ ಮಂದಿಯವ್ರಿಗೆಲ್ಲ ಗುಣ ಆಗತ್ತೆ ಅಂತೀರಾ? ಅಭಿಷೇಕ ಮಾಡ್ತಿದ್ರೆ ಆಗ್ಬೋದು ಅಂತ ಮಲ್ಲಪ್ಪ. ಹಾಂ, ಮಗಳು ಏನು ಮಾಡ್ತಾರೆ? ನೌಕರಿಗೆ ಹೋದರೆ ನೀವು ಬಂದಿರಲ್ಲ ಐತೆ ಸಿಗ್ತದೆ. ಇವರೇ ಸಿಗ್ತಾರಲ್ಲ. ಹಾಂ, ಮತ್ತೆ ಮದುವೆ ಆಗಲ್ಲ ಅಂತ? ಮದುವೆ ಮಾಡಿಲ್ಲ ಒಳ್ಳೆ ಅಂತ. ಆಮೇಲೆ ಅವ್ರ ಎಜುಕೇಶನ್ ಮುಂದುವರಿಸ್ಬೋದಿತ್ತಲ್ಲಮ್ಮ, ಓದ್ಬೋದಿತ್ತು, ಇನ್ನೂ ಚೆನ್ನಾಗಿ ಓದಿಸ್ಬೋದಿತ್ತು ನೀವು. ಅಲ್ಲಿಗೇನು ಬಿಟ್ಲಲ್ಲ, ಬಿಟ್ಟು ಪ್ರಯತ್ನ ಮಾಡಿ ಹೊಲಕ್ಕೆ ಕಳಿಸಿದ್ವಿ. ಒಂದು 8-10 ದಿವಸ ಹೊಲಕ್ಕೆ ಹೋದ್ರೆ ಅಷ್ಟೊಳಗೆ ಬಂದಿತ್ತು 30 ಕಲ್ಸೋದು. ಯಜಮಾನ್ ತಿಂದರು ಅಲ್ಲಿ ಕಳಿಸಿ ಶಾಲೆಗೆ ಕಳಿಸಿ ಮುಗೀತಲ್ಲಿ.